ನೋಡಿ ಈ ದಿನ ನಾವು ಏನು ಹೇಳ್ತಿದ್ದೀನಪ್ಪ ಅಂದರೆ ನಿಮಗೆ ಒಂದು ಭಾಗಾಕಾರ ಲೆಕ್ಕ ಮಾಡುವಾಗ ಒಂದು ಸುಲಭ ವಿಧಾನದ ಮೂಲಕ ಭಾಗಾಕಾರ ಲೆಕ್ಕವನ್ನು ಅತಿ ವೇಗದಲ್ಲಿ ನಾವು ಮಾಡಬಹುದು. ನೋಡ್ರಿ ಆ ವಿಧಾನ ಯಾವುದಪ್ಪ ಅಂತಂದರೆ, ಯಾವುದೇ ಸಂಖ್ಯೆಯನ್ನು 5ರಿಂದ ಭಾಗಿಸಬೇಕಾದಾಗ ಅನುಸರಿಸಬೇಕಾದ ಸುಲಭ ವಿಧಾನ. ನೋಡ್ರಿ ವಿದಿನ್ ಸೆಕೆಂಡಲ್ಲಿ ನಾವು ಇದರ ಉತ್ತರವನ್ನು ಕಂಡುಕೊಳ್ತೀವಿ ಅಂತ ಅಂದು ಏನಾಗುತ್ತೆ ನೋಡ್ರಿ, 42/5 ಕೊಟ್ಟಾರ. ಇದನ್ನು ನೋಡ್ರಿ ನಾವು ವಿದಿನ್ ಸೆಕೆಂಡಲ್ಲಿ ಆನ್ಸರನ್ನು ಕಂಡುಹಿಡ್ಕೋಬೋದು. ನೋಡ್ರಿ ಕೊಟ್ಟಿರುವ ಸಂಖ್ಯೆಗೆ ಅದೇ ಸಂಖ್ಯೆಯಿಂದನೇ ಕೂಡಿಸ್ಬೇಕು. ನೋಡ್ರಿ 2ಕ್ಕೆ 2 ಸೇರಿಸಿದರೆ 4, 4ಕ್ಕೆ 4 ಸೇರಿಸಿದರೆ 8, ಅದಾದ ನಂತರ ಒಂದು ಸಂಖ್ಯೆ ಆದಮೇಲೆ ಬಿಂದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 321/5. ಸೇಮ್ ಅದೇ ರೀತಿ ಕೊಟ್ಟಿರುವ ಸಂಖ್ಯೆಗೆ ಅದೇ ಸಂಖ್ಯೆಯನ್ನು ಕೂಡಿಸ್ಬೇಕು. 321ಕ್ಕೆ 321ನ್ನೇ ಕೂಡಿಸ್ಬೇಕು. 1 + 1 2, 2 + 2 4, 3 + 3 6, ಅದಾದ ನಂತರ ಒಂದು ಸಂಖ್ಯೆ ಆದಮೇಲೆ ಬಿಂದು ಅಂತಂದು. ಇನ್ನೊಂದು ಪ್ರಶ್ನೆ ನೋಡ್ರಿ, 275/5. 5 + 5 10, 0ಕ್ಕೆ 0 ಕೈಲಾ ಬಂತು 1, 7 7 14, 14 1 15, 5ಕ್ಕೆ 5 ಕೈಲಾ ಬಂತು 1, 2 2 4, 4 1 5, ಅದಾದ ನಂತರ ಒಂದು ಸಂಖ್ಯೆ ಆದಮೇಲೆ ಬಿಂದು. ಯಾವುದಾದ್ರೂ ಒಂದು ಸಂಖ್ಯೆಯನ್ನು 5ರಿಂದ ಭಾಗಾಕಾರ ಮಾಡಿರಿ ಅಂತ ಕೊಟ್ಟಾಗ ನಾವು ಕೊಟ್ಟಿರೋ ಸಂಖ್ಯೆಯನ್ನು ಅದೇ ಸಂಖ್ಯೆ ಕೂಡಿಸಿ ಬಂದ ಉತ್ತರಕ್ಕೆ ಒಂದು ಸಂಖ್ಯೆ ಆದಮೇಲೆ ಬಿಂದು ಇಡಬೇಕು. ನಾವು ಈ ವಿಧಾನ ಮಾಡೋದ್ರಿಂದ ನಮಗೆ ಈ ಲೆಕ್ಕ ಸುಲಭ ಆಗ್ತೈತಿ. ಅದೇ ರೀತಿ ನೋಡ್ರಿ, ಈ ಅಭ್ಯಾಸ ಕೊಟ್ಟ ಲೆಕ್ಕಗಳನ್ನು ನೀವು ಮಾಡಿ ಈ ವಿಧಾನ ನಿಮಗೆ ಸುಲಭ ಆಗ್ತೈತಿ ಅಂತಂದು.